ಧನುರಾಶಿ ಬೆನ್ನು ನೋವು ಅಥವಾ ಕಾಲು ನೋವಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಅದು ಈ ದಿವಸ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಮನೆಯ ಜವಾಬ್ದಾರಿಯ ಬಗ್ಗೆ ಪೂರ್ಣವಾದಂತಹ ಮನಸ್ಸಿರಬೇಕು, ಉತ್ಸಾಹ ಇರಬೇಕು. ಇಲ್ಲದೇ ಇದ್ದರೆ ನೀವು ಖಂಡಿತವಾಗಿ ಇರುವಂತಹ ಒಳ್ಳೆಯ ಅವಕಾಶವನ್ನು ಕಳ್ಕೊಳ್ತೀರಿ, ಅದರಿಂದ ವಂಚಿತರಾಗ್ತೀರಿ ಅಂತಕ್ಕಂಥದ್ದು ಬೇಸರ ಪಡಬೇಕಾದಂತಹ ಸಂಗತಿಯಾಗತ್ತೆ. ಏನೋ ಬದಲಾವಣೆಯ ಬಗ್ಗೆ ಆಲೋಚನೆಗಳು ಬರುತ್ತೆ, ಆದರೆ ಅದು ಯಾವುದು ಸದ್ಯಕ್ಕಿಲ್ಲ. ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅಷ್ಟೇ ಹೊರತು ಕಾರ್ಯರೂಪವಾಗಿ ಅದು ಬರ್ತಕ್ಕಂಥದ್ದು ಕಷ್ಟ ಸಾಧ್ಯ ಇದೆ ಎನ್ನುವಂತಹ ಅರ್ಥ. ಮದುವೆಯ ವಿಚಾರದಲ್ಲಿ ತಲೆಯನ್ನು ಕೆಡಿಸ್ಕೊಳ್ತೀರಿ, ಅದು ಯಾವುದೇ ರೀತಿಯ ಉಪಯೋಗಕ್ಕೆ ಬರೋದಿಲ್ಲ. ಆಲೋಚನೆ ಮಾಡಿ, ನಿಮಗೆ ಅದರ ಅಗತ್ಯತೆ ಇದೆಯಾ, ಆ ವಿಷಯವನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಬೇಕಾದಂತಹ ಒಂದು ವಿಚಾರ ಬೇಕಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಆನಂದವಾಗಿರ್ತೀರಿ, ಆದರೆ ಮನಸ್ಸಿನಲ್ಲಿರತಕ್ಕಂತಹ ಕಳವಳ, ಸೋಮಾರಿತನ, ಬೇಜವಾಬ್ದಾರಿ ಇದೆಲ್ಲವುದರಿಂದ ಎಲ್ಲ ಸಂತೋಷವನ್ನು ಹಾಳು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಆಹಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನಿಸಿ. ಸಾಯಂಕಾಲದ ಹೊತ್ತಿಗೆ ಯಾವುದೋ ವಿಚಾರಗಳು ಚರ್ಚೆಗೆ ಬರಬಹುದು, ಆದರೆ ಏನೂ ಪ್ರಯೋಜನ ಇಲ್ಲ, ಒಂದಷ್ಟು ಸಮಯ ಕಳೆದು ಹೋಗುತ್ತೆ ಅನ್ನುವಂಥದ್ದು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಸ್ವಯಂ ಪ್ರಜ್ಞೆ ಇಲ್ಲದಲೇ ಒಂದಷ್ಟು ಕೆಲಸಗಳಲ್ಲಿ ಅನಾಹುತವಾಗ್ಬೋದು, ಆಘಾತವಾಗಬಹುದು. ಯೋಚನೆಯೇ ಮಾಡೋದಿಲ್ಲ, ಈ ಕೆಲಸ ಆಗೋಗುತ್ತೆ ಅನ್ನುವಂತಹ ಯಾವುದೋ ಒಂದು ಧೋರಣೆಯ ಮನೋಭಾವ ನಿಮಗೆ ತೊಂದರೆ ಮಾಡುತ್ತೆ. ನಿಮ್ಮ ಪ್ರಗತಿಯ ಬಗ್ಗೆ ನಿಮಗೆ ಭಯ ಇದೆ. ಅಂದರೆ ನಾನು ಉದ್ಧಾರ ಆಗೋದೇ ಇಲ್ವೇನೋ, ನನ್ನ ಜೀವನ ಇಷ್ಟೇನಾ ಅನ್ನುವಂಥದ್ದೆಲ್ಲ ನಿಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಹೆದರಿಕೆಯನ್ನು ಹುಟ್ಟಾಕತ್ತೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿಂದ ಮೇಲಕ್ಕೆ ಏರಕ್ಕಾಗ್ತಾ ಇಲ್ಲ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುವಂಥದ್ದು. ಒಳ್ಳೆಯ ಸ್ನೇಹಿತರ, ಹಿತೈಷಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರನ್ನೂ ಗೌರವಿಸಿ. ಕೆಲಸವಾದ ನಂತರದಲ್ಲಿ ಅವರನ್ನು ನಿಷ್ಪ್ರಯೋಜಕರಾಗಿ, ಅಪ್ರಯೋಜಕರಾಗಿ ಕಾಣ್ತಕ್ಕಂತಹ ಮನೋಬುದ್ಧಿಯನ್ನು ಬಿಡಬೇಕಾಗತ್ತೆ ಅನ್ನುವಂಥದ್ದು. ನಿಮ್ಮ ನೈತಿಕತೆ ಚೆನ್ನಾಗಿದ್ದರೆ ಎಲ್ಲವೂ ಕೂಡ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ವೃತ್ತಿ ಉದ್ಯೋಗದ ಒತ್ತಡ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ತೋರಿಕೆಯ ಕೆಲಸದಿಂದ ಸಿಕ್ಕಿ ಬೀಳುವಂಥದ್ದಾಗತ್ತೆ. ಬೇರೆಯವರು ನೋಡಲಿ, ಬೇರೆಯವರು ನನ್ನನ್ನು ಹೊಗಳಿ, ಬೇರೆಯವರಿಂದ ಪ್ರಶಂಸೆ ಬರಲಿ, ಬೇರೆಯವರ ಒಂದು ಮನಸ್ಸಿನ ಮೇಲೆ ನನ್ನ ಪ್ರಭಾವ ಬೀರಲಿ ಅಂತಕ್ಕಂತಹ ಉದ್ದೇಶವನ್ನಿಟ್ಟುಕೊಂಡು ಕೆಲಸವನ್ನು ಮಾಡಿದರೆ ಅದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದರಿಂದ ವಿರುದ್ಧವಾದಂತಹ ಫಲ ನಿಮ್ಮದಾಗ್ತಕ್ಕಂಥದ್ದು. ಈಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಪ್ರಗತಿ, ಮಕ್ಕಳು ಸಾಧನೆ ಮಾಡ್ತಕ್ಕಂಥದ್ದು, ಮಕ್ಕಳು ಜೀವನದಲ್ಲಿ ಒಂದು ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಅತಿಯಾದಂತಹ ಸಂತೋಷಕ್ಕೆ ಕಾರಣವಾಗುತ್ತೆ. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅನ್ನುವಂತಹ ದಿವಸ ಇದಾಗತ್ತೆ. ವ್ಯಾವಹಾರಿಕವಾಗಿ ಅಥವಾ ವಾಣಿಜ್ಯದ ಕ್ಷೇತ್ರದಲ್ಲಿ ಪ್ರಗತಿ, ಆರ್ಥಿಕವಾದಂತಹ ಲಾಭ ಇವೆಲ್ಲವನ್ನು ನೋಡ್ತೀರಿ. ಸಂಬಂಧಿಕರ ಆಗಮನ ಬಹಳ ಖುಷಿಯನ್ನು ಕೊಡ್ತಕ್ಕಂಥದ್ದು. ಬರಬೇಕಾದಂತಹ ಹಣ ಬಾಕಿ ಇದ್ದರೆ ಬರುವಂತಹ ದಿವಸ. ಆರೋಗ್ಯದಲ್ಲಿ ನಿಮಗೆ ಒಂಥರ ಸಮಾಧಾನ ಸಿಕ್ಕುವಂತಹದ್ದು. ಸ್ನೇಹಿತರಿಂದಲೂ ಕೂಡ ಸಿಹಿ ಸುದ್ದಿಯನ್ನು ಕೇಳ್ತೀರಿ ಅಂತಕ್ಕಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕುಟುಂಬದಲ್ಲಿ ಶುಭ ಕಾರ್ಯದ ಚಿಂತನೆಗಳು ಬರಬಹುದು. ಧಾರ್ಮಿಕ ಕರ್ಮಾಚರಣೆಯನ್ನು ಮಾಡಬೇಕು, ಮಾಡೋಣ ಅನ್ನುವಂತಹ ಒಂದು ಮನಸ್ಸು ಬರುವಂಥದ್ದಾಗತ್ತೆ. ಮಿತ್ರರ ಭೇಟಿ, ವಿರೋಧಿಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ ಅನ್ನುವಂಥದ್ದು. ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗ್ತೀರಿ. ಯಾವುದೋ ಒಂದು ಕೆಲಸ ಬಹಳ ತುರ್ತಾಗಿ ಆಗಬೇಕಾಗಿರುತ್ತೆ, ಅದನ್ನು ಬದಿಗೊತ್ತಿ ಅಥವಾ ಅದನ್ನು ಮರೆತು ಬೇರೆ ಕೆಲಸದಲ್ಲಿ ಮಗ್ನರಾಗ್ತಕ್ಕಂಥದ್ದು. ಸಮಯಕ್ಕೆ ಆದ್ಯತೆಯನ್ನು ನೀಡಬೇಕು. ಧನಾತ್ಮಕವಾದಂತಹ ಫಲಿತಾಂಶಗಳು ನಿಮ್ಮ ಪರವಾಗಿರಬೇಕು ಅನ್ನೋದಾದರೆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗತ್ತೆ. ಅದನ್ನು ಗಮನಿಸಿಕೊಳ್ಳಬೇಕಾದಂಥದ್ದು. ಮಾನಸಿಕವಾದಂತಹ ನೆಮ್ಮದಿ ಕಡಿಮೆ ಆಗುತ್ತೆ. ಒತ್ತಡಗಳು ಹೆಚ್ಚಾಗ್ತಕ್ಕಂತಹ ದಿವಸವಾಗತ್ತೆ. ಕೋಪ, ಆತಂಕಗಳು ಮನೆ ಮಾಡ್ತಕ್ಕಂತಹ ದಿವಸ. ಸಿಟ್ಟು ಬರುತ್ತೆ, ಆತಂಕವಾಗುತ್ತೆ, ಭಯ ಕಾಡುತ್ತೆ. ಆದರೆ ಯಾವುದೋ ಧೋರಣೆಯಿಂದ ಕೆಲಸಗಳು ಮುಂದಕ್ಕೆ ಹೋಗ್ತಕ್ಕಂಥದ್ದು ಆಗಬಹುದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.